ಆತ್ಮೀಯ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯುವರ್ ಪಿ ಸಿ ರ್ಯಾನ್ ಇನ್ ಟು ಎ ಪ್ರಾಬ್ಲಮ್ ಆ್ಯಂಡ್ ನೀಡ್ಸ್ ಟು ರೀಸ್ಟಾರ್ಟ್, ವಿ ವಿಲ್ ರೀಸ್ಟಾರ್ಟ್ ಫಾರ್ ಯು ಅಂತ ಈ ರೀತಿ ನೋಟಿಫಿಕೇಶನ್ ಬಂದು ಪಿ ಸಿ ಅಥವಾ ಲ್ಯಾಪ್ಟಾಪು ರೀಸ್ಟಾರ್ಟ್ ಆಗ್ತಾ ಇದ್ದರೆ ಈ ರೀತಿಯಾದ ಪ್ರಾಬ್ಲಮನ್ನು ಹೇಗೆ ಫಿಕ್ಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಆಮೇಲೆ ಈ ರೀತಿಯಾದ ಪಿ ಸಿ ಪ್ರಾಬ್ಲಮ್ದಲ್ಲಿ ರನ್ ಆಕೈತೆ ಅಂತಂದು ಯಾಕೆ ತೋರಿಸ್ತೈತಿ ಅಂತಂದರೆ, ಯಾವುದಾದ್ರು ಒಂದು ಫೈಲ್ ಕರೆಕ್ಟ್ ಆಗಿದ್ದರೆ, ಆಮೇಲೆ ರೀಸೆಂಟ್ಲಿ ಇನ್ಸ್ಟಾಲ್ ಆದಂಥ ಸಾಫ್ಟ್ವೇರು ಮತ್ತು ವಿಂಡೋ ಅಪ್ಡೇಟ್ ಆಗಿದ್ದರೆ, ಹೆವಿ ಟಾಸ್ಕನ್ನು ನಾವು ಕಂಪ್ಯೂಟರ್ದಲ್ಲಿ ಆಪ್ರೇಟ್ ಮಾಡ್ತಾ ಇದ್ದರೆ ಈ ರೀತಿ ಪ್ರಾಬ್ಲಮ್ಮು ಬರ್ತೈತಿ. ಈ ರೀತಿಯಾದ ಪ್ರಾಬ್ಲಮನ್ನು ನಾವು ಹೇಗೆ ಫಿಕ್ಸ್ ಮಾಡಬೇಕು ಅನ್ನೋದನ್ನು ನೋಡೋಣ. ಈ ರೀತಿಯಾದ ಪ್ರಾಬ್ಲಮನ್ನು ಫಿಕ್ಸ್ ಮಾಡಲಿಕ್ಕೆ ನಾವು ಕೆಲವೊಂದು ರನ್ ಕಮಾಂಡ್ ಪ್ರಾಂಪ್ಟನ್ನು ರನ್ ಮಾಡೋದ್ರಿಂದ ಈ ಪ್ರಾಬ್ಲಮನ್ನು ನಾವು ಫಿಕ್ಸ್ ಮಾಡ್ಬೋದು. ಇಲ್ಲಿ ಸ್ಟಾರ್ಟ್ ಬಟನ್ನಿಗೆ ಹೋಗೋಣ. ಸ್ಟಾರ್ಟ್ ಬಟನ್ನಿಗೆ ಹೋಗಿ ಕ್ಲಿಕ್ ಮಾಡೋಣ. ಮಾಡಿ ಇಲ್ಲಿ ಈ ಪವರ್ ಪಿ ಸಿ ಸೆಟ್ ಡೌನು ಅಥವಾ ರೀಸ್ಟಾರ್ಟ್ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಈ ರೀಸ್ಟಾರ್ಟ್ ಇದೆಯಲ್ಲ, ರೀಸ್ಟಾರ್ಟನ್ನು ಕೀಬೋರ್ಡ್ದಲ್ಲಿ ಶಿಫ್ಟ್ ಹಿಡ್ಕೊಂಡು ಮೌಸಿಂದ ರೈಟ್ ಬಟನನ್ನು ಕ್ಲಿಕ್ ಮಾಡೋಣ. ಇದು ಲೆಫ್ಟ್ ಬಟನನ್ನು ಕ್ಲಿಕ್ ಮಾಡೋಣ. ಈಗ ನೋಡ್ರಿ, ಪ್ಲೀಸ್ ವೇಟ್ ಅಂತ ಬಂತು. ಈ ರೀತಿ ಓಪನ್ ಆಯಿತು. ಓಪನ್ ಆಗಿಂದ ನಾವು ಇಲ್ಲಿ ಏನು ಮಾಡಬೇಕು, ಟ್ರಬಲ್ ಶೂಟ್ ಇದೆ ನೋಡ್ರಿ, ಅದನ್ನು ಕ್ಲಿಕ್ ಮಾಡಿ. ಟ್ರಬಲ್ ಶೂಟ್ ಕ್ಲಿಕ್ ಮಾಡಿಂದ ಇಲ್ಲಿ ಅಡ್ವಾನ್ಸ್ಡ್ ಆಪ್ಷನ್ ಅಂತಿದೆ ನೋಡ್ರಿ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಮಾಂಡ್ ಪ್ರಾಂಪ್ಟ್ ಅಂತಿದೆ ನೋಡ್ರಿ, ಅದನ್ನು ಕ್ಲಿಕ್ ಮಾಡೋಣ. ಮಾಡಿ ನಾವೇನು ಮಾಡೋಣ, ಇಲ್ಲಿ ಮೊದಲಿಗೆ ಒಂದು ಕಮಾಂಡ್ ಪ್ರಾಂಪ್ಟನ್ನು ಹಾಕೋಣ. ಯಾವುದು ಅಂತಂದರೆ ಎಸ್ ಎಫ್ ಸಿ ಸ್ಪೇಸ್ ಫಾರ್ವರ್ಡ್ ಸ್ಲ್ಯಾಶ್ ಸ್ಕ್ಯಾನ್ ನೌ ಅಂತಂದು ಈಗ ಎಂಟ್ರ್ ಕೊಡೋಣ. ಇವಾಗ ಇದು ಟೈಮ್ ತೊಗೊಳ್ತೈತ್ರಿ. ವೆರಿಫಿಕೇಷನ್ 50%, 21% ಕಂಪ್ಲೀಟ್ ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡ್ರಿ. ಅದು 100% ಆಗೋರಿಗೆ ವೆಯ್ಟ್ ಮಾಡೋಣ. 100% ಕಂಪ್ಲೀಟ್ ಆಯಿತು. ದ ಸಿಸ್ಟಮ್ ಫೈಲ್ ರಿಪೇರ್ ಚೇಂಜಸ್ ವಿಲ್ ಬಿ ಟೇಕ್ ಇಫೆಕ್ಟ್ ಆಫ್ಟರ್ ದಿ ನೆಕ್ಸ್ಟ್ ರಿಬೂಟ್ ಅಂತ ಬರ್ತೈತೆ ರೀ. ಆಮೇಲೆ ಮತ್ತೊಂದು ಕಮಾಂಡ್ ಪ್ರಾಂಪ್ಟನ್ನು ಹಾಕಬೇಕು. ಯಾವುದು ಅಂದರೆ CHKDSK ಸ್ಪೇಸ್ ಫಾರ್ವರ್ಡ್ ಸ್ಲ್ಯಾಶ್ C:. ಈಗ ಎಂಟರ್ ಕೊಡ್ರಿ. ಈಗ ಮತ್ತೆ ಮತ್ತೊಂದು ಕಮಾಂಡನ್ನು ಹಾಕಬೇಕು. ಯಾವುದು ಅಂತಂದರೆ ಬೂಟ್ ರೆಕ್ ಸ್ಪೇಸ್ ಫಾರ್ವರ್ಡ್ ಸ್ಲ್ಯಾಶ್ ಫಿಕ್ಸ್ MBR ಇದನ್ನು ರನ್ ಮಾಡೋಣ. ಈಗ ಎಂಟರ್ ಕೊಡ್ರಿ. ದ ಆಪ್ರೇಷನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ತೋರಿಸು. ನಂತರ ಮತ್ತೊಂದು ಕಮಾಂಡನ್ನು ಹಾಕಬೇಕು. ಯಾವುದು ಅಂತಂದರೆ ಬೂಟ್ ರೆಕ್ ಸ್ಪೇಸ್ ಫಾರ್ವರ್ಡ್ ಸ್ಲ್ಯಾಶ್ ಫಿಕ್ಸ್ ಬೂಟ್ ಎಂಟರ್ ಕೊಡ್ರಿ. ಎಂಟರ್ ಕೊಡಿಂದ ಈ ರೀತಿ ಬಂತು. ನಂತರ 5ನೇ ಕಮಾಂಡ್ ಪ್ರಾಂಪ್ಟನ್ನು ಹಾಕೋಣ. ಬೂಟ್ ಸೆಕ್ಟ್ ಸ್ಪೇಸ್ NT ಬೂಟ್ ಸೆಕ್ಟ್ ಆಗಿಂದ ಸ್ಪೇಸ್ ಕೊಟ್ಟು ಫಾರ್ವರ್ಡ್ ಸ್ಲ್ಯಾಶನ್ನು ಹಾಕಿ NT60 ಸ್ಪೇಸ್ SYS ಈಗ ಎಂಟ್ರ್ ಕೊಡ್ರಿ. ನಂತರ ಇದು ಕಮಾಂಡ್ ಪ್ರಾಂಪ್ಟ್ ರನ್ ಆಗಿಂದ ಇನ್ನೊಂದು ಕಮಾಂಡ್ ಪ್ರಾಂಪ್ಟನ್ನು ಹಾಕಬೇಕು. ಯಾವುದು ಅಂದರೆ ಲಾಸ್ಟ್ ಇದು ಬೂಟ್ ರೆಕ್ ಸ್ಪೇಸ್ ಫಾರ್ವರ್ಡ್ ಸ್ಲ್ಯಾಶ್ ರೀಬಿಲ್ಡ್ ಎಂಟ್ರ್ ಕೊಡ್ರಿ. ಇಷ್ಟಾದಮೇಲೆ ಕೊನೆಯದಾಗಿ ನಾವೇನು ಮಾಡೋಣ,
ಎಕ್ಸಿಟ್ ಅಂತ ಕೊಡೋಣ. ಇಷ್ಟು ಕಮಾಂಡ್ ಪ್ರಾಂಪ್ಟನ್ನು ನಾವು ರನ್ ಮಾಡಿದಾಗ ನಾವು ಫೇಸ್ ಮಾಡುವಂಥ ಪ್ರಾಬ್ಲಮ್ಮು 100% ಫಿಕ್ಸ್ ಆಗ್ತೈತಿ. ಈಗ ಎಕ್ಸಿಟ್ ಅಂತ ಕೊಡೋಣ. ಎಕ್ಸಿಟ್ ಅಂತ ಕೊಟ್ಟು ಎಂಟರ್ ಕೊಡೋಣ. ಕೊಟ್ಟು ಮತ್ತೆ ನಾವೇನು ಮಾಡೋಣ, ಕಂಟಿನ್ಯೂ ಟು ವಿಂಡೋ 10 ಅಂತ ಕೊಡೋಣ. ಆಮೇಲೆ ಮತ್ತೊಮ್ಮೆ ನಾವು ಏನು ಮಾಡಬೇಕು, ಪಿ ಸಿಯನ್ನು ರೀಸ್ಟಾರ್ಟ್ ಮಾಡಿ ಉಪಯೋಗಿಸಿದ್ದಾದಲ್ಲಿ ಏನಾಯಿತು, ನಾವು ಫೇಸ್ ಮಾಡುವಂಥ ಯುವರ್ ಪಿ ಸಿ ರ್ಯಾನ್ ಇನ್ ಟು ಎ ಪ್ರಾಬ್ಲಮ್ ಆ್ಯಂಡ್ ನೀಡ್ಸ್ ಟು ರೀಸ್ಟಾರ್ಟ್, ವಿ ವಿಲ್ ರೀಸ್ಟಾರ್ಟ್ ಫಾರ್ ಯು ಅಂತ ಪ್ರಾಬ್ಲಮ್ಮು 100% ಫಿಕ್ಸ್ ಆಗ್ತೈತಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.